ಗರ್ಗರಿಯಾಗಿರುವಂಥ ಚಕ್ಲಿ ಮಾಡ್ಕೋಬೇಕು ಅಂತಂದರೆ ಅಕ್ಕಿನ ಹುರ್ಕೋಬೇಕು, ಗಿರಣಿ ಕೊಟ್ಟು ಹಿಟ್ಟು ಮಾಡ್ಕೋಬೇಕು ಅಲ್ವಾ. ಆದರೆ ನಾನಿವತ್ತು ತೋರಿಸ್ತಿರುವಂತಹ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹುರಿಯೋದು ಬೇಕಾಗಿಲ್ಲ, ಗಿರಣಿ ಕೊಟ್ಟು ಹಿಟ್ಟು ಮಾಡಿಸ್ಕೊಳ್ಳೋದು ಬೇಕಾಗಿಲ್ಲ. ಎರಡು ಸಾಮಗ್ರಿಗಳನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ಈ ರೀತಿ ಗರ್ಗರಿಯಾಗಿರುವಂತಹ ಚಕ್ಲಿಯನ್ನು ನೀರು ದೋಸೆ ಹಿಟ್ಟಿನಲ್ಲಿ ಮಾಡ್ಕೋಬೋದು. ಇದು ಮಾಡೋದು ಅಷ್ಟೇ ಸುಲಭ, ಅದೇ ರೀತಿ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರ್ತದೆ. ಮೊದಲನೇ ಸಲ ಏನಾದರೂ ನೀವು ನಮ್ಮ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಅಳತೆಗೆ ಒಂದು ಲೋಟನ ಸೆಟ್ ಮಾಡ್ಕೊಳ್ಳಿ. ನಾನು ನೋಡಿ ಈ ಲೋಟದಲ್ಲಿ 4 ಲೋಟ ಆಗುವಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ. ಮಾಮೂಲಿ ರೇಷನ್ ಅಕ್ಕಿಯಲ್ಲಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗ್ತದೆ ಚಕ್ಲಿ. ಇದನ್ನು ಚೆನ್ನಾಗಿ ನೆನೆಸಿ 2-3 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಪುನಃ ನೀರು ಸೇರಿಸಿ ಇಟ್ಕೊಂಡಿದ್ದೇನೆ. ನೋಡಿ ಈ ರೀತಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೋಬೇಕು. ಇವಾಗ ಈ ನೀರನ್ನೆಲ್ಲ ಬಸಿದ್ಬಿಟ್ಟು ಮಿಕ್ಸಿಗೆ ಸೇರಿಸ್ಕೊಂಡು ಇದನ್ನು ನೀರು ಸೇರಿಸಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಈ ರುಬ್ಬಿರುವಂಥ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಮ್ಮೆ ಮಿಕ್ಸಿಲಿ ತಿರ್ಸ್ಕೊಳ್ಳಿ. ಚಕ್ಲಿ ಒಂದು ಸ್ವಲ್ಪ ಕಲರ್ ಬರಬೇಕಲ್ಲ, ಹಾಗಾಗಿ ಅರಿಶಿಣನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಸ್ಮೂತಾಗಿ, ಎಷ್ಟು ಸ್ಮೂತ್ ಆಗ್ತದೋ ಅಷ್ಟು ಸ್ಮೂತಾಗಿ ರುಬ್ಕೊಳ್ಬೇಕು. ನೋಡಿ ನಾನಿಲ್ಲಿ ರುಬ್ಕೊಂಡಿದ್ದೇನೆ. ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ವೋ ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 2 ಲೋಟ ಉದ್ದಿನಬೇಳೆಗೆ 4 ಲೋಟ ಅಕ್ಕಿ, ಇದು ಪಕ್ಕಾ ಮೆಜರ್ಮೆಂಟು. ಇವಾಗ ಉದ್ದಿನಬೇಳೆನ ಕೆಂಪಾಗೋ ತನಕ ಹುರ್ಕೋಬೇಕು. ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಎಲ್ಲ ಸೇರಿಸ್ಕೊಂಡು ಹುರ್ಕೋಬಾರ್ದು, ಎಣ್ಣೆ ಸೇರಿಸ್ದೇನೆ ಹಾಗೆ ಹುರ್ಕೊಳ್ಳಿ. ಈ ರೀತಿ ಉದ್ದಿನಬೇಳೆನ ಹುರಿತಾ ಚೆನ್ನಾಗಿ ಕೆಂಪಾಗಬೇಕು ಉದ್ದಿನಬೇಳೆ. ಅದೇ ರೀತಿ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಪರಿಮಳ ಬರ್ತದೆ. ನೋಡಿ ಈ ರೀತಿ ಕೆಂಪಗೆ ಉದ್ದಿನಬೇಳೆಯನ್ನು ಹುರ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಉದ್ದಿನಬೇಳೆನ ಹರಡ್ಕೊಳ್ತಾ ಇದ್ದೇನೆ. ಈ ಪ್ಲೇಟಲ್ಲಿ ಹರಡಿರೋದ್ರಿಂದ ಬೇಗ ತಣಿತದೆ, ನಂತರ ಮಿಕ್ಸಿಗೆ ಹಾಕೋಬೋದು. ಹಾಗಾಗಿ ಪ್ಲೇಟಲ್ಲಿ ಉದ್ದಿನಬೇಳೆನ ಹರಡ್ಕೊಂಡಿದ್ದೇನೆ. ಇವಾಗ ಈ ಉದ್ದಿನಬೇಳೆ ತಣಿದಿದೆಯಲ್ಲ, ಅದನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಇದನ್ನು ಅಷ್ಟೇ ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಸಾಣಿಸ್ಕೋಬೇಕು. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತರ್ತರೆ ಅಂಶ ಇದ್ದರೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ಚಕ್ಲಿ ಮಾಡುವಾಗ ಹಿಟ್ಟು ಸ್ಮೂತ್ ಆಗಿರಬೇಕು, ಆವಾಗಲೇ ಚಕ್ಲಿ ಚೆನ್ನಾಗಿ ಎಲ್ಲೂ ಕಟ್ ಆಗದೆ ಸರಾಗವಾಗಿ ಚಕ್ಲಿ ಮಾಡ್ಕೊಳ್ಳೋದಕ್ಕಾಗೋದು. ನೋಡಿ ಸ್ವಲ್ಪ ತರ್ತರೆ ಅಂಶ ಇತ್ತು, ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೆ. ಈ ಉದ್ದಿನ ಹಿಟ್ಟಿಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನು 2 ಬ್ಯಾಚ್ಗಳಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೇ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ 1 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಬಿಳಿ ಎಳ್ಳು ಬೇಕಾದರೂ ಸೇರಿಸ್ಕೋಬೋದು, ಅಜ್ವಾಯಿನ್ ಬೇಕಾದರೆ ಅದನ್ನು ಸೇರಿಸ್ಕೊಳ್ಬೋದು. 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ 3 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಎಣ್ಣೆ ತುಂಬ ಬಿಸಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ರೆ, ತುಂಬ ಅಂದರೆ ಕುದಿಯುತ್ತಾನೆ ಏನಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡಾದಮೇಲೆ ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಅಕ್ಕಿಯನ್ನು ರುಬ್ಕೊಳ್ಳುವಾಗ ನಾನು ಮಿಕ್ಸಿ ತೊಳೆದಿರುವಂಥ ನೀರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಬೇಕು, ಹಾಗಾಗಿ ಒಂದು ಸಲ ಸ್ಪೂನಲ್ಲಿ ಈ ರೀತಿ ಅಕ್ಕಿ ಹಿಟ್ಟು ಉದ್ದಿನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಿಕ್ಸಿ ತೊಳೆದಿರುವಂಥ ನೀರನ್ನೇ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ತುಂಬ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಡಿ, ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂಚೂರು ನೀರನ್ನು ಸೇರಿಸ್ಕೊಂಡು ಇವಾಗ ನಾನು ಅದನ್ನು ಕೈಯಲ್ಲಿ ನಾದ್ಕೊಳ್ತೇನೆ. ಈ ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು, ಅದು ಅಂಟು ಬರೋ ತನಕ ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೇ ಚಕ್ಲಿ ತುಂಬ ಚೆನ್ನಾಗಿ ಬರೋದು. ಚಕ್ಲಿ ಹಿಟ್ಟನ್ನು ಕಲಿಸ್ಕೊಡುವಾಗ ತುಂಬ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಅಂಟು ಬರೋ ತನಕ ಪರ್ಫೆಕ್ಟಾಗಿ ಕಲಿಸ್ಕೊಳ್ಳಿಲ್ಲ ಅಂತಂದರೆ ಚಕ್ಲಿ ಮಾಡುವಾಗ ಚಕ್ಲಿನ ಸರಾಗವಾಗಿ ಮಾಡೋದಕ್ಕಾಗೋದಿಲ್ಲ, ಮಧ್ಯದಲ್ಲಿ ಕಟ್ಟಾಗ್ತದೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ನೋಡಿ ಈ ರೀತಿ ಅಂಟು ಬರೋ ತನಕ ನಾದ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ. ಹಿಟ್ಟು ಕಲಸಾದ್ಮೇಲೆ ತುಂಬ ಹೊತ್ತೇನೋ ಅದನ್ನು ನೆನೆಯೋದಕ್ಕೆ ಬಿಡಬಾರ್ದು, ಯಾಕಂತಂದರೆ ನಾವು ಉದ್ದಿನಬೇಳೆಯನ್ನು ಸೇರಿಸಿರೋದ್ರಿಂದ ಅದು ಹಿಟ್ಟು ಹುಳಿ ಆಗ್ತದೆ. ನಂತರ ಚಕ್ಲಿ ಮಾಡಿ ಎಣ್ಣೆಗೆ ಬಿಟ್ಟಾವಾಗ ಅದು ತುಂಬ ಎಣ್ಣೆಯನ್ನು ಎಳ್ಕೊಳ್ತದೆ. ಹಾಗಾಗಿ ಜಸ್ಟ್ ಎಣ್ಣೆ ಬಿಸಿಯಾಗೋದಕ್ಕೆ ನಾವು ಬಂಡಿನ ಒಲೆ ಮೇಲೆ ಇಟ್ಕೊಳ್ತೀವಲ್ಲ, ಅಲ್ಲಿ ತನಕ ಸ್ವಲ್ಪ ಮುಚ್ಚಿಟ್ರೆ ಸಾಕು.
ಇವಾಗ ಒಂದು ಚಕ್ಲಿ ಪಾತ್ರಕ್ಕೆ ಎಷ್ಟು ಹಿಟ್ಟು ಸಾಕಾಗ್ತದೋ ಅಷ್ಟನ್ನು ನಾನು ನಾದ್ಕೊಳ್ತಾ ಇದ್ದೇನೆ. ಉಳಿದ ಹಿಟ್ಟನ್ನು ಒಣಗೋದಕ್ಕೆ ಬಿಡಬಾರ್ದು. ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಕೊಳ್ಳಿ. ಇವಾಗ ಹಿಟ್ಟನ್ನು ಚಕ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಈ ಹಿಟ್ಟನ್ನು ಚಕ್ಲಿ ಪಾತ್ರದೊಳಗೆ ಆದಷ್ಟು ಟೈಟಾಗಿ ತುಂಬಿಕೊಳ್ಳಿ. ಮಧ್ಯದಲ್ಲಿ ಗ್ಯಾಪ್ ಆಗಬಾರ್ದು. ಎಷ್ಟು ಟೈಟಾಗಿ ತುಂಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಬರೋದು. ಇಲ್ಲ ಅಂತಂದರೆ ಹಿಟ್ಟು ತುಂಬ ಲೂಸ್ ಆದರೆ ಚಕ್ಲಿ ಮಧ್ಯದಲ್ಲಿ ಕಟ್ ಆಗ್ತದೆ. ಹಾಗಾಗಿ ಟೈಟಾಗಿ ಹಿಟ್ಟನ್ನು ತುಂಬಿಕೊಂಡು ಈ ರೀತಿ ಇವಾಗ ಹಿಟ್ಟು ಚಕ್ಲಿ ಪಾತ್ರಕ್ಕೆ ತುಂಬಿದಾಗಿದೆ. ಚಕ್ಲಿ ಮಾಡ್ಕೊಳ್ಳೋಣ. ಅದೇ ರೀತಿ ಚಕ್ಲಿ ಮಾಡ್ಕೊಳ್ಳುವಾಗ ನಾವು ಚಕ್ಲಿಯನ್ನು ಎಲ್ಲಿಂದ ಸುತ್ತೀವೋ ಅಲ್ಲೇ ಅದರ ಎಂಡ್ ಪಾಯಿಂಟನ್ನು ತಂದು ನಿಲ್ಲಿಸ್ಬೇಕು. ಆವಾಗ ಚಕ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಅದರ ಎಡ್ಜ್ಗಳನ್ನು ಹಿಡಿದ್ಬಿಟ್ಟು ಎಣ್ಣೆಗೆ ಬಿಡೋದಕ್ಕೂ ಕೂಡ ತುಂಬ ಈಸಿ ಆಗ್ತದೆ. ನೀವು ಎಷ್ಟು ಸುತ್ತಿನ ಚಕ್ಲಿ ಬೇಕಾದರೂ ಮಾಡ್ಕೋಬೋದು. 2 ಸುತ್ತಿನ ಬೇಕಾದರೆ 3 ಸುತ್ತಿನ ಬೇಕಾದ್ರೂ ಕೂಡ ಮಾಡ್ಕೋಬೋದು. ನೋಡಿ, ಎಲ್ಲೂ ಕಟ್ಟಾಗೋದಿಲ್ಲ, ಏನೂ ಇಲ್ಲ. ತುಂಬ ಸುಲಭವಾಗಿ ಈ ರೀತಿ ಚಕ್ಲಿನ ಮಾಡ್ಕೋಬೋದು. ಅದೇ ರೀತಿ ಒಂದೇ ಸಲ ತುಂಬ ಚಕ್ಲಿನ ಈ ರೀತಿ ಸುತ್ತಿ ಇಟ್ಕೋಬಾರ್ದು. ಒಂದು ಬಂಡಿಗೆ ಎಷ್ಟು ಸಾಕಾಗ್ತದೋ, ಎಷ್ಟು ಎಣ್ಣೆಗೆ ಎಷ್ಟು ಹಿಡಿಸ್ತದೋ ಅಷ್ಟೇ ಚಕ್ಲಿನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಎಣ್ಣೆಯನ್ನು ಅಷ್ಟೇ ಚಕ್ಲಿ ಬಿಟ್ಟ ತಕ್ಷಣ ಮೇಲ್ಗಡೆ ಬರಬೇಕು. ಅಷ್ಟು ಬಿಸಿ ಮಾಡಿಕೊಂಡು ಅದರಲ್ಲಿ ಚಕ್ಲಿನ ಬಿಟ್ಕೊಳ್ತಾ ಹೋಗಬೇಕು. ತುಂಬ ಚಕ್ಲಿನ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಸೇರಿಸಿರೋಂಥ ಎಣ್ಣೆಗೆ ಎಷ್ಟು ಚಕ್ಲಿ ಹಿಡಿಸ್ತದೋ ಅಷ್ಟು ಚಕ್ಲಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಚಕ್ಲಿ ಬಿಟ್ಟ ತಕ್ಷಣ ಸೌಟ್ ಹಾಕಬೇಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ, ನೊರೆಗಳೆಲ್ಲ ಸ್ವಲ್ಪ ಕಡಿಮೆ ಆದ ತಕ್ಷಣ ಅದನ್ನು ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಬಿಟ್ಟ ತಕ್ಷಣ ಸೌಟ್ ಹಾಕಿದ್ರೆ ಚಕ್ಲಿ ಎಲ್ಲ ಎಣ್ಣೆಯಲ್ಲಿ ಕಟ್ಟಾಗ್ತದೆ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ಗ್ಯಾಸ್ ಉರಿ ತುಂಬ ಜಾಸ್ತಿ ಆದ್ರೂ ಕೂಡ ಚಕ್ಲಿ ಒಂದೇ ಸಲ ಸೀದು ಹೋಗ್ತದೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಹದವಾದ ಉರಿಯಲ್ಲಿ ಚಕ್ಲಿಯನ್ನು ಗರ್ಗರಿ ಆಗೋ ತನಕ ಫ್ರೈ ಮಾಡಿಕೊಂಡು ತೆಕ್ಕೋಬೇಕು. ನೋಡಿ, ಚಕ್ಲಿ ಚೆನ್ನಾಗಿ ಬೆಂದಿದೆ. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಗೆದಿಟ್ಕೊಳ್ಳುವ. ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಬಿಟ್ಕೊಳ್ತಾ ಇದ್ದೇನೆ. ಒಂದು ಬಂಡಿ ಚಕ್ಲಿ ರೆಡಿ ಆದ ತಕ್ಷಣ ಅದು ಇನ್ನೇನು ಎಣ್ಣೆಯಿಂದ ಹೊರಗೆ ತೆಗಿಬೇಕು ಅನ್ನೋ ಹಂತದಲ್ಲಿ ಇನ್ನೊಂದು ಬಂಡಿಗೆ ಆಗೋಷ್ಟು ಚಕ್ಲಿಯನ್ನು ಸುತ್ತಿಟ್ಕೊಳ್ಳಿ. ಮೊದಲೇ ಚಕ್ಲಿಯನ್ನು ತುಂಬ ಸುತ್ತಿಟ್ಕೋಬಾರ್ದು, ಅದು ಒಣಗಬಾರ್ದು ಚಕ್ಲಿ ಮಾಡಿ ಇಟ್ಕೊಂಡಿದ್ದು. ಹಾಗಾಗಿ ನೋಡಿ, ಇದು ಕೂಡ ರೆಡಿ ಆಯಿತು. ಈ ರೀತಿ ಮಧ್ಯಮ ಉರಿಯಲ್ಲಿ ಗರಿ ಆಗೋ ತನಕ ಚಕ್ಲಿಯನ್ನು ಫ್ರೈ ಮಾಡಿ ತೆಕ್ಕೊಂಡ್ರೆ ತುಂಬ ಈಸಿಯಾಗಿ ಚಕ್ಲಿಯನ್ನು ಮಾಡ್ಕೋಬೋದು. ಅದೇ ರೀತಿ 2 ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ರೀತಿ ಚಕ್ಲಿಯನ್ನು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಈ ರೀತಿ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಹುರ್ಕೊಳ್ಳೋದು ಬೇಕಾಗಿಲ್ಲ. ಅದೇ ರೀತಿ ಗಿರಣಿ ಕೊಟ್ಟು ಹಿಟ್ಟು ಮಾಡಿಸೋದು ಬೇಕಾಗಿಲ್ಲ. ಯಾವಾಗ ಚಕ್ಲಿ ಮಾಡ್ಕೋಬೇಕು ಅನಿಸ್ತದೋ ಆವಾಗ ಫಟ್ ಅಂತ ಈ ರೀತಿ ನೀರು ದೋಸೆ ಹಿಟ್ಟಲ್ಲಿ ಚಕ್ಲಿನ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ಗರಿಗರಿಯಾಗಿರುವಂಥ ಚಕ್ಲಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ನೀವು ಕೂಡ ಮನೆಯಲ್ಲಿ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಯಾಕಂತಂದರೆ ಈ ಚಕ್ಲಿ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಕೂಡ ಮಾಡಿದವಾಗ. ನೀವು ಕೂಡ ಮಾಡಿ ಮನೆಯಲ್ಲಿ ಹೇಗೆ ಬಂತು, ನೀವು ಮಾಡಿದ ಚಕ್ಲಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.